ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗುರುವಾರದ ಶುಭೋದಯ ಎಲ್ಲರಿಗೂ. ಗುರುವಾರ ಸಾಯಿರಾಮ್ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸಾರಿ ಫಸ್ಟ್ ಆಫ್ ಆಲ್, ಯಾಕಂದರೆ 2 ದಿವಸ ನನಗೆ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಅದೇನಂದರೆ ಏನಾಯ್ತು ಅಂತಲೇ ಗೊತ್ತಿಲ್ಲ. 2 ದಿವಸ ಬ್ಲಾಗ್ ಮಾಡೋಕ್ಕಾಗಲೇ ಇಲ್ಲ. ಅದಕ್ಕೆ ಇವತ್ತು ಗುರುವಾರ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಒತ್ತಿ. ನಾವು ಹಾಕೋ ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ, ಫಸ್ಟು ನೀವೇ ನೋಡ್ಬೋದು. ಮತ್ತು ವಿಡಿಯೋ ಲೈಕ್ ಮಾಡೋದಂತೂ ಮರಿಬೇಡಿ. ಏನೇ ತಪ್ಪಾಗಿದ್ದು ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಏನೇ ತಪ್ಪು ಮಾಡೋದು ಕೂಡ ತಿದ್ಕೊಳ್ತೀವಿ. ನೀವು ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ. ಏನೋ ತಪ್ಪೇ ಸರಿ ಇದ್ರೂ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ನನಗೆ. ಹಾಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ರೆ ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಪೂಜಾ ಬ್ಲಾಗ್ ಚಾನಲ್ ವೆಲ್ಕಮ್. ಇವತ್ತು ನಾನು ಗುರುವಾರ ಇರೋದ್ರಿಂದ ಸಾಯಿಬಾಬಾ ಹೋಗ್ತಾ ಇದ್ದೀನಿ. ಹೋದ ವಾರ ನನಗೆ ಗುರುವಾರ ಬೆಳಗ್ಗೆ ಹೋಗೋಕ್ಕಾಗಿಲ್ಲ, ಮಧ್ಯಾಹ್ನ ಹೋಗಿದ್ದೆ. ಬಂದು ಮನೆಯಲ್ಲಿ ಪೂಜೆ ಮಾಡಬೇಕು. ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ. ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಮನೇಲಿ ಪೂಜೆ ಮಾಡೋಣ. ಯಾಕಂದರೆ ದೇವಸ್ಥಾನಕ್ಕೆ ನಾನು ಲೇಟಾಗಿ ಹೋಗ್ಬಿಟ್ರೆ ಅಲ್ಲಿ ನನಗೆ ಸುತ್ತಾಕೋಕ್ಕಾಗಲ್ಲ, ಜನ ಜಾಸ್ತಿ ಆಗಿಬಿಡ್ತಾರೆ. ನಾನು ಸುತ್ತಾಕ್ತೆ ನನಗೆ ಹಾಗೆ ಬರೋಕ್ಕಾಗಲ್ಲ. ನಾನು ಯಾವಕ್ಕಂದರೆ ಗುರುವಾರ ಮಂಡಿ ನಮಸ್ಕಾರ ಮಾಡ್ತೀನಲ್ವ, ಹಾಗಾಗಿ ನಾನು ಗುರುವಾರ ಬೆಳಗ್ಗೆನೂ ಬೇಗನೆ ಹೋಗಬೇಕು. ಜನ ಜಾಸ್ತಿ ಆದರೆ ಹೋದರೆ ಅದು ಮಂಡಿ ನಮಸ್ಕಾರ ಹಾಕೋಕ್ಕಾಗೋದೇ ಇಲ್ಲ. ಹಾಗಾಗಿ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ಆಮೇಲೆ ಪೂಜೆ ಎಲ್ಲ ಮಾಡ್ಕೊತೀನಿ. ಬನ್ನಿರಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ. ಫುಲ್ಲು ಮಳೆ ಬರೋ ಥರ ಇದೆ ಈಗ, ಅಂತಲೇ ಗೊತ್ತಿಲ್ಲ. ಮಳೆ ಬರುತ್ತೇನೋ ಗೊತ್ತಿಲ್ಲ. ಮನೆಗೆ ಹೋಗಿ ಬರೋಷ್ಟರಲ್ಲೇ, ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲೇ ಮಳೆ ಬರುತ್ತೆ ಅನಿಸುತ್ತೆ. ಒಂದೊಂದು ಹನಿ ಬರ್ತಾ ಇದೆ.
ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿದಾದ್ಮೇಲೆ ಇಲ್ಲಿ ಚಹಾ ಮಾಡಾಕತ್ತೀನಿ. ಚಹಾ ಮಾಡ್ಕೊಂಡು ಕುಡಿಯೋಣಂತ. ನಾಷ್ಟ ಏನು ಮಾಡಲ್ಲ ಇವತ್ತ, ಗುರುವಾರ ಮುಗೀತಷ್ಟೇ. ಮಧ್ಯಾಹ್ನವರೆಗೂ ಉಪವಾಸ ಇದ್ಬಿಟ್ಟು ಮಧ್ಯಾಹ್ನ ಊಟ ಮಾಡೋಣ. ದೇವಸ್ಥಾನಕ್ಕೆ ಹೋಗೋದು, ಹಾಗಾಗಿ ಬೆಳಿಗ್ಗೆ ನಾಷ್ಟನೂ ಏನು ಮಾಡಲ್ಲ. ಟೀ ರೆಡಿ ಆಗ್ತಾ ಇದೆ. ಬರೀ ಎಲ್ಲರೂ ಚಹಾ ಕುಡೋಣಂತ. ಚಹಾ ಬಿಸ್ಕೆಟ್ ಎಲ್ಲ ಇತ್ತು. ಮತ್ ನಿಮ್ಗೆ ಚಹಾ ಕುಡ್ದು ಸಿಗ್ತೀನಂತ. ನೋಡ್ರಿ, ಸ್ಕೂಲಿಂದ ಬಂದ್ಲು ಭಾಗ್ಯ. ಬಂದ್ಬಿಟ್ಟು ಒಂದ್ ಮಾವಿನಕಾಯಿ ತಿಂದ್ಲು. ಊಟ ಏನ ಹಂಗ ಹಂಗ್ಯಾಕದು? ಸೇಬು ತಿನ್ನೋ ನನ್ ಬರೇ ಮಾವಿನಕಾಯಿ ತಿಂತಾರ, ಒಟ್ಟ ಸೇಬು ಹಣ್ಣು ತಿನ್ನೋದಿಲ್ಲ ಭಾಗ್ಯ. ಏನ್ ಅಸಹ್ಯ ಮಾಡ್ತಾಳು ಯವ್ವ ಭಾಗ್ಯ. ಕೈ ನೆಕ್ಕುದು, ಚಾಕು ನೆಕ್ಕುದು, ಯಾಟ ಅನಾಹುತ ತಿನ್ನೋದು ಮಾವಿನಕಾಯಿ. ಕೈ ಚುಚ್ಕೊಂಡಾಗ ಏನ್ ಮಾಡೋದು ಅದನ್ನ? ಹಾಯ್, ನಾನು ಸ್ಕೂಲ್ಗೆ ಹೋಗಿ ಬಂದೆ. ಆಪಲ್ ತಿಂದೆ, ಜೊತೆಗೆ ಮಾವಿನಕಾಯಿನೂ ತಿಂದೆ. ಊಟ ಮಾಡಲ್ಲ? ಊಟ ಮಾಡಲ್ಲ ಯಾಕ? ಭಾಗ್ಯ ಊಟ ಮಾಡಲತ್ತ, ಮಾವಿನಕಾಯಿ ತಿಂದ್ಲು. ಹಂಗೆ ಅಕ್ಕಿಗೆ ಚೋಡ ಹಾಕಿಟ್ಟಿನಿ. ಅಕ್ಕಿಗೆ ಇವತ್ತ ಊಟ ಮಾಡಕ್ ಇಷ್ಟ ಇಲ್ಲತ್ತ. ನನಗೆ ಎಲ್ಲೆಲ್ಲಿ ಶೇಂಗಾ ಕಾಣಿಸ್ತಾವ ಅಲ್ಲೆಲ್ಲಿ ಕೈ ಹಾಕಿ ಮೊದಲು ತಿಂತೀನ, ಆಮೇಲೆ ಬಗ್ಗೆ ಕೊಡ್ತೀನಿ. ಭಾಗ್ಯನ ಲುಕ್ ನೋಡ್ರಿ ಅಲ್ಲಿಗ. ಚೋಳ ಅಂದ್ರೆ ಯಾರಿಗ ಇಷ್ಟ ಆಗಲ್ಲ ಹೇಳ್ರಿ? ಚೋಡ ಅಂದ್ರೆ ಎಲ್ಲರಿಗೂ ಇಷ್ಟನೇ ಅಲ್ವಾ? ನನಗಂತೂ ಭಾರಿ ಇಷ್ಟ. ಸೇವಾ ಚೋಡ ಎರಡು ಮಿಕ್ಸ್ ಮಾಡ್ಕೊಂಡು ಹಿಂಗ್ ಮಾಡಿ ತಿನ್ಬೇಕು. ಭಾಗ್ಯ ಇರಾಕತ್ತಾಳ, ಇದು ನನಗೆ ನನಗೆ ಕೊಡಾಕತ್ತಾರ, ಇವರೇ ತಿನ್ನಾಕತ್ತಾರ ಅಂತ ನೋಡಾಕತ್ತಾಳ ಆಕಿ. ನನಗೆ ಹೆಂಗ ನೋಡ್ತಾಳಂದ್ರ ನುಂಗೋರಂಗ್ ನೋಡ್ತಾಳ. ನನಗೆ ಹೆಂಗ್ ನೋಡ್ದೆ ಆಗಳೇ ಭಾಗ್ಯ? ಹೆಂಗ್ ನೋಡ್ದಿ? ತೋರ್ಸ್ ನೋಡೋನು. ಹಂಗ ನಾ ಹೊಂಟೆ ತಿನ್ನು. ನೀವೆಲ್ಲ ತಿನ್ನುದು, ನಾ ಎಲ್ಲ ಎತ್ತಿ ತೊಳೆದನು. ಚಲೋ ಐತಿ ದಗದ. ಬರ್ರಿ ಎಲ್ಲ ಚೋಡ ತಿನ್ನೋಣಂತ. ಭಾಗ್ಯ ದೇವಸ್ಥಾನಕ್ಕೆ ಹೋಗಿ ಬಂದಾನ ಇವತ್ತ. ಸಾಯಿಬಾಬಾ ದೇವಸ್ಥಾನಕ್ಕೆ. ಭಾಗ್ಯ ಚೋಡತ್ತಿಲ್ಲಿ. ನಾನು ನಮ್ಮ ಕೆಲಸ ಮಾಡಬೇಕು. ಮಂಡ್ಯದಾವು ತೊಳಿಲ್ಲ, ಸ್ವಲ್ಪ ಕೆಲಸ ಇದೆ. ಕೆಲಸ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಕಡಲೆ ಹಿಟ್ಟೈತಿ ಕಲಸಿದ್ದು, ಇದಕ್ಕೇನಾರ ಮಾಡಬೇಕು. ಈಗ ಭಾಗ್ಯಾಗ ಚೋಡ ತಿಂದಿದ್ದಾಯ್ತು, ಮತ್ತ ಈರುಳ್ಳಿ ಬಜ್ಜಿ ಬೇಕತ್ತ, ಹಂಗೆ ಮತ್ತ ಕ್ಯಾಪ್ಸಿಕಮ್ ಬಜ್ಜಿ ಬೇಕತ್ತ. ಈಗ ಎರಡು ಮಾಡಿಕೊಡ್ಬೇಕು. ಈಗ ಈ ತರ ಸಣ್ಣಗೆ ಈರುಳ್ಳಿನ ಕಟ್ ಮಾಡ್ಕೊಳಕತ್ತೀನಿ. ಇದನ್ನ ಕಟ್ ಮಾಡ್ಕೊಂಡು ಬಜ್ಜಿ ಮಾಡೋಣಂತ. ಭಾಗ್ಯಾಗ ತಿನ್ನಾಕ್ ಬೇಕತ್ತ. ನಾವು ನಿನ್ನೆ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಂಡು ತಿಂದ್ವಿ. ಆಕಿ ಒಲ್ಲೆ ಅಂದ್ಲು, ತಿನ್ಲಿಲ್ಲ. ಹಂಗಾಗಿ ಅಕ್ಕಿಗೆ ಅಂತೇಳಿ ಉಳ್ಳಾಗಡ್ಡಿ ಬಜ್ಜಿ ಮಾಡ್ಕೊಡತ್ತೀನಿ. ಅಕ್ಕಿಗೆ ಇದೇ ಬಜ್ಜಿ ಬೇಕು, ಬೇರೆ ಎಲ್ಲ ತಿನ್ನಲ್ಲ. ತಿಂದ್ರ ಬಾಳಿಕೆ ಬಜ್ಜಿ ತಿಂತಾಳ. ಇಲ್ಲಿಕಂದ್ರ ಉಳ್ಳಾಗಡ್ಡಿ ಬಜ್ಜಿ ಆಗ್ಬೇಕು, ಮೆಣಸಿನ್ಕಾಯಿ ಬಜ್ಜಿ ತಿನ್ನಲ್ಲ. ಅದಕ್ಕೆ ಅಕ್ಕಿಗೆ ಅಂತ ಹೇಳಿ ಈಗ ಬಜ್ಜಿ ಮಾಡಿ ಕೊಡ್ತೀನಿ. ಹಿಟ್ಟು ಕಲಸಿ ಇಟ್ಟಿದ್ದೆ, ಅದಕ್ಕಾಗಿ ಇಲ್ಲಿ ಈರುಳ್ಳಿನ ಕಟ್ ಮಾಡಾಕತ್ತೀನಿ. ಸಾಕಲ್ಲ 2 ಈರುಳ್ಳಿ ನಿಂಗೆ? ಹಿಟ್ಟು ನೋಡ್ಕೊಂಡು ಮತ್ತೆ
ಕಟ್ ಮಾಡ್ಕೊಂಡು ಭಾಗ್ಯನ ಪುಟ್ಟ ಕಟ್ಟೆ ಮಾಡಾಕತ್ತಿದ್ರಿ ಇದು ನಾವು ನಿನ್ನೆ ಮಾಡ್ಕೊಂಡು ತಿಂದಿವಿ. ಆಕಿ ತಿಂತಾಳ ಅಂತ ಅನ್ಕೊಂಡೆ ಆಕಿ ತಿನ್ಲಿಲ್ಲ. ಹಂಗಾಗಿ ಅಕ್ಕಿನ ಪುರ್ತಕ್ಕೆ ಹಿಟ್ಟು ಕಲಸಿಟ್ಟಿದ್ದೆ ನಾನು. ಹಂಗೆ ಒಂದು ರೆಸಿಪಿ ಕೂಡ ಆಗ್ತದ ನಿಮಗೆ. ಕ್ಯಾಪ್ಸಿಕಮ್ ಬಜ್ಜಿನ ಮಾಡಿ ತೋರಿಸ್ತೀನಿ. ಕ್ಯಾಪ್ಸಿಕಮ್ ಬಜ್ಜಿ ನೀವು ಅಂಗಡಿಗಳಲ್ಲೆಲ್ಲ ತಿಂದಿರ್ತೀರಿ, ಮನೆಯಲ್ಲಿ ಮಾಡಿರಲ್ಲ. ಒನ್ ಟೈಮ್ ನೀವು ಮನೆಯಲ್ಲಿ ಕೂಡ ಮಾಡಿ ನೋಡ್ರಿ, ಭಾರಿ ಅಂದ್ರೆ ಭಾರಿ ಮಸ್ತ್ ಬರ್ತಾವು. ಇದನ್ನ ಹಿಂಗೆ ಕಟ್ ಮಾಡಿ ತೆಗಿಬೇಕು. ಬಂತು ಏನದು ಹಿಂಗ ಹಾಕಿತ್ತು ಐ ಹೊರಬಾದ ನೋಡ್ರಿ. ಈಗ ಇದನ್ನ ಈ ತರ ರೌಂಡ್ ರೌಂಡ್ ಆಗಿ ಕಟ್ ಮಾಡ್ಕೋಬೇಕು ನಾವು. ಒಂದೇ ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ತೀನಿ. ಈ ತರ ರೌಂಡ್ ಆಗಿ ನಾವು ಕಟ್ ಮಾಡ್ಕೋಬೇಕಿದು. ಇದು ಕಟ್ ಆಯ್ತು. ಇದು 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 ತೆಗಿದಾಕ ಹೋಗಿ ಇದು ಕೂಡ 2 ಪೀಸ್ ಮಾಡ್ಕೊಳ್ಳೋಣಂತ. ನೋಡ್ಲಿ ದಪ್ಪ ಮೆಣಸಿನ್ಕಾಯಿ ಈ ರೀತಿ ಕಟ್ ಮಾಡಿ ತಗೊಂಡಿದ್ದೀನಿ. ಅಂದ್ರೆ ಕ್ಯಾಪ್ಸಿಕಮ್ಮು ಇಲ್ಲಿ ಹಿಟ್ಟು ಕಲಸಿಟ್ಕೊಂಡಿದ್ನಲ್ಲ, ಇದಕ್ಕೆ ನಾವು ಈ ತರ ಹಾಕೋಬೇಕು ನೋಡ್ರಿ. ಹಿಟ್ಟ ಸ್ವಲ್ಪ ತಗೊಂಡಿದ್ದೀನಿ, ಅದಕ್ಕೆ ಹಿಂಗೆ ಮಾಡತ್ತೀನಿ. ನೀವು ಹಿಟ್ಟ ಜಾಸ್ತಿ ಕಲ್ಸ್ಕೊಂಡ್ರೆ ಅಂದ್ರೆ ಆರಾಮಾಗಿ ಮಾಡ್ಕೋಬಹುದು. ಹಿಟ್ಟು ಮಾತ್ರ ಈ ಹದದಾಗಿರ್ಬೇಕು ನೋಡ್ರಿ. ನೀಟಾಗಿ ಎದ್ದಿ ಎಣ್ಣಾಗ ಹಿಂಗೆ ಬಿಡ್ಬೇಕು ನೋಡ್ರಿ. ತರ ಎದ್ದಿ ಹಿಂಗ ಬಿಟ್ರ ನಮಗೆ ಭಾರಿ ಮಸ್ತಾಗಿ ಕ್ಯಾಪ್ಸಿಕಮ್ ಬಜ್ಜಿ ರೆಡಿ. 2 ಅಥವಾ ಇದೆರಡು ಫ್ರೈ ಮಾಡಿ ತಕ್ಕೊಳ್ಳೋಣಂತ. ನೋಡ್ರಿ ಈ ತರ ನೀಟಾಗಿ 2 ಕಡೆ ಫ್ರೈ ಮಾಡ್ಕೋಬೇಕು. ಈ ತರ ಮಕ್ಕಳಿಗೆ ನಾವು ಮಾಡಿಕೊಟ್ವಿ ಅಂದ್ರೆ ತಿನ್ನಾಕ ಅವ್ರಿಗೂ ಖುಷಿ ಆಗ್ತದ. ಸಾಯಂಕಾಲ ನೀವು ಟೀ ಜೊತೆಗೆ ಚಾದ ಜೊತೆ ತಿಂದ್ರ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತದ ನೋಡಿ. ಕ್ಯಾಪ್ಸಿಕಮ್ ಬಜ್ಜಿ ರೆಡಿ. ಅದು ಭಾಗ್ಯಗಂತ ಅಷ್ಟೇ ಮಾಡಿರೋದು, ಜಾಸ್ತಿ ಮಾಡಿಲ್ಲ ನಾನು. ಇಷ್ಟು ಚೆನ್ನಾಗಿ ಬಂದಿದೆ, ಗರಿ ಗರಿಯಾಗಿ ಮತ್ತೆ ಸ್ಮೂತಾಗಿ ತುಂಬ ಚೆನ್ನಾಗಿದೆ. ಇದು ಇವಾಗ ರೆಡಿ ಆಯಿತು. ಹಾಗೆ ಇಲ್ಲಿ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ನಲ್ಲ, ಇದು ಕೂಡ ಇದರಲ್ಲಿ ನಾವು ಹಾಕ್ಕೊಳ್ಳೋಣ. ಸ್ವಲ್ಪ ಹಿಟ್ಟು ಉಳಿದಿದ್ದಲ್ಲ, ಈಗ ಇದನ್ನು ಚಂದ ಇದರಲ್ಲಿ ಕಲಿಸ್ಕೊಳ್ಳೋಣ್ರಂತ. ನೋಡ್ರಿ ಈ ಥರ ಇದನ್ನು ನಾವು ಎಲ್ಲ ಹಿಂಗೆ ಒಂದೊಂದು ಬಿಡಿ ಬಿಡಿ ಆಗಬೇಕು. ಈ ಥರ ಅಲ್ಲಿವರೆಗೂ ಇದನ್ನು ಈ ಥರ ಕಲಿಸ್ಕೋಬೇಕು. ಈ ಸಂಜೆ ಟೈಮ್ದಾಗ ಅಂತೂ ತಿರ್ಲಾಕ ಭಾಳ ಮಸ್ತ್ ಇರ್ತಾವ. ಈರುಳ್ಳಿ ಪಕೋಡ ಕೂಡ ಅನ್ಬೋದು, ಈರುಳ್ಳಿ ಬಜ್ಜಿ ಕೂಡ ಅನ್ಬೋದು. ಪಕೋಡಾಗ ಈ ಕಡೆ ಎಲ್ಲ ಗೊತ್ತಿಲ್ಲ ನಮಗೆ, ನಾವು ಹೇಳೋದು ಬಜ್ಜಿನೇ, ಉಳ್ಳಾಗಡ್ಡಿ ಬಜ್ಜಿ. ಈ ರೀತಿ ಇದನ್ನು ನೋಡ್ರಿ ಎಷ್ಟು ಬಿಡಿ ಬಿಡಿಯಾಗಿ ಬಂದ. ಹಿಂಗೆ ಇದನ್ನು ಕಲಿಸ್ಕೋಬೇಕು. ಹಾಗೆ ಸ್ವಲ್ಪ ಸ್ವಲ್ಪ ಎತ್ತಿ ಇವಾಗ ನಾವು ಎಣ್ಣೆಗೆ ಬಿಡೋಣ್ರಂತೆ. ಭಾಳ ಅಂದ್ರೆ ಭಾಳ ರುಚಿ ಆಗ್ತವ. ಚಾ ಜೊತೆಗೆ ಸಂಜೆ ಟೈಮ್ ತಿಂದ್ರೆ ಬಾಯಿ ರುಚಿ ಬರ್ತದ. ಅದ್ರಾಗ ಈ ಮಳೆಗಾಲದಿಂದ ಸಾಯಂಕಾಲ ಟೈಮ್ ಮಳೆ ಬರೋ ಟೈಮ್ದಾಗ ಏನಾರು ತಿನ್ಬೇಕಂತ ಅನಿಸ್ತದೆ ನೋಡ್ರಿ. ಅಂಥ ಟೈಮ್ದಾಗ ಈ ಥರ ಮಾಡ್ಕೊಂಡು ತಿಂದ್ರೆ ಮಸ್ತ್ ಇರ್ತದೆ ನೋಡ್ರಿ. ಬಜ್ಜಿ ಈರುಳ್ಳಿ ಪಕೋಡ ಬಜ್ಜಿ ಮಸ್ತ್ನಾಗಿ ಗರಿ ಗರಿಯಾಗಿ ಟೇಸ್ಟಿಯಾಗಿ ಬರಾಕತ್ತಾವು. ಮಸ್ತ್ ಬಿಡೋದು ನಿಮ್ಗೆ ನಾ ಇಲ್ಲಿ ಮತ್ತೆ ಹಾಕಕತ್ತೀನಿ ನೋಡ್ರಿ. ಮತ್ತು ಇದನ್ನ ಈ ಥರ ತಿರುಗಿಸಿ ಹಾಕೊಳ್ಳೋಣಂತ. ಕರುಮ್ ಅಂತೇಳಿ ಚಾ ಜೊತೆಗೆ ಸಂಜೆ ಟೈಮ್ದಾಗ ತಿಂತಾ ಇದ್ರ ಹೆಂಗಿರ್ತೈತೆ ಹೇಳ್ರಿ ಇದು. ಬಾಕಿಯಂದು ಉಳ್ಳಾಗಡ್ಡಿ ಬಜ್ಜಿ ರೆಡಿ ಆಯಿತು.
ಬರ್ರಿ ನೀವು ಕೂಡ ತಿನ್ನಕತ್ರಿ ಭಾಗ್ಯನ ಜೊತೆಗೆ. ನೋಡ್ರಿ ಹೆಂಗ್ ಸೌಂಡ್ ಬರತ್ತಾವ. ಮಸ್ತ್ ಮಸ್ತ್ ನೋಡ್ರಿ ಇಲ್ಲಿ ಕ್ಯಾಪ್ಸಿಕಮ್ ಬಜ್ಜಿ ಮತ್ತು ಇಲ್ಲಿ ಈರುಳ್ಳಿ ಪಕೋಡ ಬಜ್ಜಿ ಎರಡು ರೆಡಿ ಆಗ್ಯಾವು. ಭಾಗ್ಯ ಹಂಗೆ ಕೈ ಇಡ್ತಾವ. ಭಾಗ್ಯಗೆ ಪುರ್ಸೋದ್ಕಿಲ್ಲ ಕೊಡ್ಬೇಕಂತ. ನೋಡಿದ್ರಲ್ಲ ಎಷ್ಟು ಮಸ್ತ್ ಬಂದಾವಂತ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ. ನೀವು ಮಾಡ್ಕೊಂಡು ತಿನ್ರಿ. ಭಾಳ ಅಂದ್ರೆ ಭಾಳ ಭಾರಿ ಆಗಿರ್ತಾವ. ನೋಡಿದ್ರಲ್ಲ ರೆಡಿ ಆಗ್ಯಾವು ಕ್ಯಾಪ್ಸಿಕಮ್ ಬಜ್ಜಿ. ನೀವು ಎಲ್ಲಾರ ಅಂಗಡಿಗಳದ ತಿಂದಿರ್ತೀರಿ ಮಾಡಿರೋದು. ಮನೇಲಿ ಒಂದ್ಸತಿ ಮಾಡಿ ತಿನ್ರಿ. ಹೊಸ ರೀತಿ ರೆಸಿಪಿ. ಯಾವಾಗಲೂ ಅಂಗಡಿಯಲ್ಲೇ ತಿನ್ನೋದು ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಮನೇಲಿ ಕೂಡ ಮಾಡ್ಕೊಂಡು ತಿನ್ರಿ ಇವು. ಯಾಕಂದ್ರೆ ಅಂಗಡಿಯಲ್ಲಿ ಎಷ್ಟು ಎಣ್ಣೆ ಸ್ಟಾಕ್ ಇಟ್ಕೊಂಡು ಮಾಡಿರ್ತಾರೋ ಗೊತ್ತಿಲ್ಲ. ಹಾಗಾಗಿ ನಿಮಗೆ ಯಾವಾಗ ಬೇಕನ್ಸುತ್ತೋ ಅವಾಗ ಈ ರೀತಿನ ರೆಸಿಪಿದ ಬಜ್ಜಿನ ನೀವು ಮಾಡ್ಕೊಂಡು ತಿನ್ಬೋದು. ಕ್ಯಾಪ್ಸಿಕಮ್ ಆಗಲಿ, ಈರುಳ್ಳಿದಾಗಲಿ, ಮೆಣಸಿನ್ಕಾಯ್ದಾಗಲಿ, ಇನ್ನೂ ವೆರೈಟಿ ಬಜ್ಜಿನ ಇದ್ದಾವೆ. ನೋಡಿಕೊಂಡು ಮಾಡಿ ತಿನ್ಬೋದು. ನೀವು ಇನ್ನೂ ಬೇರೆ ರೆಸಿಪಿ ಹೇಳಿದ್ರು ಕೂಡ ನಾನು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಕೂಡ ಮಾಡಿ ಕೊಡ್ತೀನಿ, ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ಭಾಗ್ಯ ಫಸ್ಟ್ ತಿನ್ನಕ್ಕೆ ಕೊಡ್ರಂತ. ನೋಡ್ರಿ ಭಾಗ್ಯ ಸುರು ಹಚ್ಕೊಂಡ. ಹೆಂಗಾಗ್ಯಾವ ಭಾಗ್ಯ? ಹೆಂಗಾಗ್ಯಾವು? ಯವ್ವ ನುಂಗುತ್ತಾಳ. ಬರ್ರಿ ಮಸ್ತ್ ಅಂತ ಬಜ್ಜಿ ನಾ ಯಾವತ್ತೂ ತಿಂದಿರ್ಲಿಲ್ಲ. ಹೌದಾ? ಭಾಳ ಟೇಸ್ಟ್ ಆಗ್ಯಾವು. ಮತ್ತು ಅವ್ರಿಗೆ ಏನು ಹೇಳ್ತಿ? ನೀವು ಒಂದ್ಸತಿ ಇಂತ ಬಜ್ಜಿ ಮಾಡ್ಕೊಂಡ್ ತಿನ್ರಿ. ಬರ್ರಿ ಮಸ್ತ್ ಆಗ್ಯಾವ. ನಿಮ್ ಮನೆ ಇರೋರ್ಗೆಲ್ಲರಿಗೂ ಇಷ್ಟ ಆತಾವ. ಸಣ್ಣವ್ರ ಹಿಡ್ದು ದೊಡ್ಡವ್ರ ತನ. ಕ್ಯಾಪ್ಸಿಕಮ್ ಚಲೋ ಕ್ಯಾಪ್ಸಿಕಮ್ ಬಜ್ಜಿ ಗ್ರೌಂಡ್ ಆಗಿ ಹೆಚ್ಚಿ ಕೇಸಿಂದ ಭಾಗ್ಯ ಹೆಂಗ ಹಂಗೆ ಬರೇ ಭಾಗ್ಯ ಭಾಳ ಇಷ್ಟ ಆಗ್ಯಾವ್ರಿ. ಖರೇನಂದ್ರೆ ಬಜ್ಜಿ ಅಂದ್ರೆ ಭಾಳ ಚಲೋ ಆಗ್ಯಾವ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆತವ ಸಾಯಂಕಾಲ ಟೈಮ್ದಾಗ ತಿನ್ನಕಂತೂ. ಹಂಗಂದ್ರೆ ಮೆಣಸಿನ್ಕಾಯಿ ಬಜ್ಜಿಕಿನ್ನ ಟೇಸ್ಟ್ ಆಗ್ಯಾವು. ಪ್ಲೇಟ್ ಖಾಲಿ ಆಗ್ತದ. ಚಲೋ ಆಗ್ಯಾವಲ್ಲ ಇವು? ಚಲೋ ಆಗ್ಯಾವಲ್ಲ? ಕ್ಯಾಪ್ಸಿಕಮ್ ಬಜ್ಜಿ ಭಾರಿ ಆಗ್ಯಾವ್ರಿ. ಇದ್ರ ಜೊತೆ ಒಂದು ಕಪ್ ಟೀ ಇದ್ರ ಭಾರಿ ಮಸ್ತ್ ಆತಿತ್ತು. ಈರುಳ್ಳಿ ಬಜ್ಜಿ ಹೆಂಗಾಗ್ಯಾವ ಭಾಗ್ಯ? ಕರಂ ಕುರುಮ್ ಅಲಗತಾವ. ನೋಡ್ರಿ ಇಲ್ಲಿ ಬಜ್ಜಿ ಅಂತೂ ಖಾಲಿ ಅಲ್ಲಕತ್ತು. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡಾಕತ್ತೀನಿ. ಓಕೆ ಬಾಯ್ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದೀವಿ. ಹಾಗೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗೋಣ. ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು ಎಲ್ಲರಿಗೂ. ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾವು ಬಜ್ಜಿ ಖಾಲಿ ಮಾಡ್ತೀವಿ. ಮತ್ತೆ ನಾಳೆ ನಿಮ್ಮ ಜೊತೆಗೆ ಸಿಗ್ತೀವಿ. ಬಾಯ್.